ಆದ್ಯಾ, ಹಾಯ್ ರಾಜಿ, ಏನ್ ಮಾಡ್ತಾ ಇದೀಯಾ? ಮಗು ಮಲ್ಗಿದೆ. ಮನೇಲಿರೋ ಕೆಲ್ಸ ಎಲ್ಲ ಈಗ ತಾನೇ ಮುಗೀತು. ಗೊತ್ತಲ್ಲ, ದೀಕ್ಷೆ ತಗೊಂಡಿದ್ದೀನಿ. ಹೇಗಾದ್ರೂ ಮಾಡಿ ಈ 3 ದಿನ ದೀಕ್ಷೆನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಆ ನಿಧಿನ ದೇವಸ್ಥಾನದಿಂದ ನೇರವಾಗಿ ಗವರ್ಮೆಂಟ್ಗೆ ತಲುಪೋ ಹಾಗೆ ಮಾಡ್ಬೇಕು. ವಾಸುದೇವ್ನ MLA ಮನುಷ್ಯನ್ ಎಲ್ರನ್ನೂ ಜೈಲಲ್ಲಿ ಕಂಬಿ ಎಣ್ಸೋ ಹಾಗೆ ಮಾಡ್ಬೇಕು. ಸದ್ಯಕ್ಕೆ ನನ್ ಮುಂದೆ ಇರೋ ಟಾರ್ಗೆಟ್ ಇದೊಂದೇ ಆದ್ಯಾ. ಅಲ್ಲೇನ್ ವಿಶೇಷಗಳು? ನಿಜ ಹೇಳ್ಬೇಕು ಅಂದ್ರೆ ನಗು ಬರ್ತಾ ಇದೆ. ಎಲ್ಲಿಂದ ಶುರು ಮಾಡ್ಲಿ? ಅದೇನು, ಮೊದ್ಲಿಂದಾನೇ ಶುರು ಮಾಡು, ಕೇಳಿಸ್ಕೊಂಡು ನಾನು ನಗ್ತೀನಿ. ನಾವು ಅವತ್ತಿನ ದಿನ ಸೀನುನ ಪಿಕ್ ಮಾಡ್ಕೊಂಡು ಎಸ್ಐನ ಭಯ ಪಡಿಸಿ ಮಾವನ್ನು ಚಿಕ್ಕಪ್ಪನ್ನು ಕರ್ಕೊಂಡ್ ಬಂದ್ಮೇಲೆ ಸತ್ಯ ಹೊರಗಡೆ ಬರುತ್ತೇನೋ ಅಂತ ಚಿಕ್ಕಿ ಭಯ ಪಟ್ರು ಅನ್ಕೊಂಡೆ. ಅನಕಾದೇವಿ ಹೆಲ್ಪ್ ತಗೊಂಡಿದ್ದಾರೆ. ಆದ್ರೆ ಸತ್ಯ ಅನ್ನೋದು ಹೊರಗಡೆ ಬರ್ಬೇಕಲ್ಲ. ಚಿಕ್ಕಿ ಮಧ್ಯದಲ್ಲಿ ಸಿಗಾಕೊಂಡ್ರು. ಪಾಪ ಚಿಕ್ಕಿ ಆ ಕ್ಷಣದಲ್ಲಿ ದೊಡ್ಡಪ್ಪ ನೋಡಿದ ನೋಟದಲ್ಲಿ, ಅದಾದ್ಮೇಲೆ ಚಿಕ್ಕಪ್ಪ ಹೊಡೆದಿರೋ ಏಟುಗಳಿಗೆಲ್ಲ ಎಲ್ಲಿ ಸತ್ತೋಗ್ಬಿಡ್ತಾರೋ ಅಂತ ಭಯ ಪಟ್ಕೊಂಡ್ರು. ಬಹುಶಃ ಅವ್ರ ಬಗ್ಗೆ ಎಲ್ಲಾರ್ಗೂ ಇನ್ನೂ ಗೊತ್ತಾಗೋ ವಿಷಯ ಇದೆ ಅನ್ಸುತ್ತೆ. ಅದಕ್ಕೆ ದೇವ್ರು ಬದುಕ್ಸಿದ್ರು. ಮತ್ತೆ ಅನಗಾದೇವಿ ಪರಿಸ್ಥಿತಿ ಏನು? ಇನ್ನೂ ಏನಿರುತ್ತೆ, ಎಲ್ಲ ಆದ್ಮೇಲೆ ತಲೆ ಕೆರ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ದೊಡ್ಡಮ್ಮ ತುಂಬಾ ಪದ್ಧತಿಯಿಂದ ಹೋಗಿ ಸ್ಯಾರಿ, ಬಳೆ, ಹೂವು ಇದನ್ನೆಲ್ಲ ಮಡ್ಲಲ್ಲಿ ಹಾಕಿ ಜಾಗ್ರತೆಯಿಂದ ಮನೆಗೆ ಹೋಗು ಅಂತ ಕಳಿಸ್ಕೊಟ್ರು. ಪ್ರಪಂಚದಲ್ಲಿ ಯಾರಿಗೂ ಕೂಡ ಇಂಥ ದೊಡ್ಡ ಅವಮಾನ ಇನ್ಯಾರಿಗೂ ಕೂಡ ನಡೆಯಲ್ಲ ಅನ್ಸುತ್ತೆ. ನೀನ್ ಕೂಡ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ರಾಜಿ. ಐ ಮಿಸ್ ಯು. ಚೆನ್ನಾಗಿತ್ತು. ಆದ್ರೆ ನಾನೀಗ ದೇವಸ್ಥಾನದಲ್ಲಿರೋ ನಿಧಿ ಬಗ್ಗೆ ಮಾಡ್ತಾ ಇರೋ ಹೋರಾಟ ಇಲ್ಲಿವರೆಗೂ ಬಂದಿದೆ ಅಲ್ವಾ. ಆ ದೇವ್ರು ಹೇಗ್ ಸಂಕಲ್ಪ ಮಾಡಿಸ್ತಾನೋ ಹಾಗೆ ನಡ್ಕೋತೀನಿ. ಖಂಡಿತವಾಗ್ಲೂ ನಾವೇ ಗೆಲ್ತೀವಿ. ಹುಷಾರು ರಾಜಿ. 3 ದಿನ ಉಪವಾಸ ಇರ್ಬೇಕು ಅಂತ ಅನ್ಕೊಂಡಿದ್ಯಾ? ನಿಷ್ಠೆಯಿಂದ ಇರ್ಬೇಕು ಅನ್ಕೊಂಡಿದ್ಯಾ? ತಣ್ಣೀರಲ್ಲಿ ಸ್ನಾನ, ನೆಲದ ಮೇಲೆ ನಿದ್ದೆ ಅಂತ ಹೇಳ್ತಾ ಇದೀಯಾ? ಇದನ್ನೆಲ್ಲ ಮಾಡಿ ಎಲ್ಲವೂ ಸರಿಯಾಗತ್ತೆ ಅನ್ನೋ ನಂಬಿಕೆ ನಿನಗಿದೆ ಅಲ್ವಾ? ಸರಿ, ಇಡ್ತೀನಿ. ಸರಿ ರಾಜಿ, ಬಾಯ್.